ಬಿ ರಿಪೋರ್ಟ್ ಹಾಕಲು ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದ ಚಿಕ್ಕಬಳ್ಳಾಪುರದ ಪಿಎಸ್ಐ ಶರಣಪ್ಪ ಮತ್ತು ಎಎಸ್ಐ ವೆಂಕಟೇಶ್ ಪ್ರಕರಣಕ್ಕೀಗ ಹೊಸ ತಿರುವು ಪಡೆದಿದೆ. ಕೋರ್ಟ್ನಲ್ಲಿ ಹೈಡ್ರಾಮಾ ನಡೆಸಿದ ಆರೋಪಿಗಳ ಭವಿಷ್ಯ ಈಗ ಮತ್ತೆ ಸೋಮವಾರ ನಿರ್ಧಾರವಾಗಲಿದ್ದು ಏನಾಗಬಹುದು ಎಂಬ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಶರಣಪ್ಪ ಮತ್ತು ಎಎಸ್ಐ ವೆಂಕಟೇಶ್ ಲೋಕಾಯುಕ್ತ ಬಲೆಗೆ ಬಿದ್ದರೂ ತಕ್ಷಣವೇ ಬೇಲ್ ಪಡೆದಿದ್ರು. ಈ ಬೇಲ್ ರದ್ದುಗೊಳಿಸಬೇಕು ಅಂತ ಲೋಕಾಯುಕ್ತ ವಕೀಲರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯಿಂದ ತೀವ್ರ ಕುತೂಹಲ ಕೆರಳಿಸಿತ್ತು. ಬೆಳಗ್ಗೆಯಿಂದ ವಿಚಾರಣೆಗೆ ಹಾಜರಾಗದ ಆರೋಪಿಗಳು ನ್ಯಾಯಾಧೀಶರ ಕಠಿಣ ತಾಕೀತಿನ ನಂತರ ಕೊನೆಯ ಕ್ಷಣದಲ್ಲಿ ಕೋರ್ಟ್ಗೆ ಹಾಜರಾದರು. ಈ ವೇಳೆ ಅನಾರೋಗ್ಯದ ನೆಪ ಹೇಳಿ ಹೈಡ್ರಾಮಾ ಸೃಷ್ಟಿಸಿದ ಆರೋಪಿಗಳು ನ್ಯಾಯಾಲಯದಲ್ಲಿ ದುರ್ವರ್ತನೆ ತೋರಿ ಸಂಕಷ್ಟಕ್ಕೆ ಸಿಲುಕಿದ್ರು. ಆರೋಪಿಗಳ ವರ್ತನೆ ನ್ಯಾಯಾಲಯದ ಒಳಗೆ ಹೀಗಿದೆ ಅಂದರೆ ಇವರಿಗೆ ಬೇಲ್ ನೀಡಿದ್ರೆ ಹೊರಗಡೆ ಪರಿಸ್ಥಿತಿ ಏನಾಗಬಹುದು ಅಂತ ನಾವು ವಾದ ಮಂಡಿಸಿದ್ದೇವೆ. ಅವರ ದುರ್ನಡತೆಯನ್ನು ನ್ಯಾಯಾಧೀಶರ ಗಮನಕ್ಕೆ ತರಲಾಗಿದೆ. ಅಂತಿಮವಾಗಿ ಅವರು ಕ್ಷಮೆಯಾಚಿಸಿದ್ದಾರೆ. ಆರೋಪಿಗಳ ಪರವಾಗಿ ಬೆಂಗಳೂರಿನ ಹಿರಿಯ ವಕೀಲ ಅರುಣ್ ಶ್ಯಾಮ್ ಗಂಟೆಗಳ ಕಾಲ ವಾದ ಮಂಡಿಸಿದ್ರು. ಆದರೆ ಲೋಕಾಯುಕ್ತ ಪರ ವಕೀಲ ಗೋವಿಂದ ರೆಡ್ಡಿ ನಿಯಮ ಬಾಹಿರವಾಗಿ ನೀಡಲಾದ ಈ ಮಧ್ಯಂತರ ಬೇಲನ್ನು ರದ್ದುಪಡಿಸಿ ಆರೋಪಿಗಳನ್ನು ಜೈಲಿಗೆ ಕಳಿಸಬೇಕು ಅಂತ ಬಲವಾಗಿ ಒತ್ತಾಯಿಸಿದ್ರು. ದಿನ ಆದೇಶಕ್ಕಂತ ನ್ಯಾಯಾಲಯ ಇಟ್ಕೊಂಡಿತ್ತು. ಆದರೆ ಬೆಂಗಳೂರಿನಿಂದ ಅರುಣ್ ಶ್ಯಾಮ್ ಅಂತೇಳಿ ಹಿರಿಯ ವಕೀಲರು ಅಂತೇಳಿ ಆರೋಪಿ ಪರವಾಗಿ ವಕೀಲರು ಬಂದು ಕೇಸು ಅಡ್ವಾನ್ಸ್ ಮಾಡಿಸ್ಕೊಂಡ್ರು. ಅಡ್ವಾನ್ಸ್ ಮಾಡಿ ಅವರು ಕೆಲವು ಸೈಟೇಷನ್ಸ್ ಕೊಟ್ಟು ಆರ್ಗ್ಯುಮೆಂಟ್ ಮಾಡಿ ಮತ್ತು ಬೆಳಗಿನ ಮುಂಜಾನೆ ಸ್ವಲ್ಪ ಲೇಟ್ ತಡ ಆಯಿತು. ಅದಕ್ಕೆ ಪ್ರಕರಣವನ್ನು ಮಧ್ಯಾಹ್ನ 3 ಗಂಟೆಗೆ ನಿಗದಿಪಡಿಸಲಾಯಿತು. 3 ಗಂಟೆಯಲ್ಲಿ ನಾವು ಬೆಳಗ್ಗೆ ಅವರೇನು ಆ ವಾದ ಮಾಡಿದ್ರು ಆ ವಾದಕ್ಕೆ ಪ್ರತಿವಾದವನ್ನು ನಾವು 3 ಗಂಟೆ ಮೇಲೆ ಲೋಕಾಯುಕ್ತ ಪರವಾಗಿ ನಾವು ವಾದ ಮಂಡನೆ ಮಾಡಿದ್ವಿ. ವಾದನ ಮಂಡನೆ ಮಾಡಿ ಈಗ ಪ್ರಕರಣವನ್ನು ಸೋಮವಾರಕ್ಕೆ ದಿನಾಂಕ 9/3/2026ಕ್ಕೆ ಪ್ರಕರಣವನ್ನು ಆದೇಶಕ್ಕಾಗಿ ನಿಗದಿಪಡಿಸಲಾಗಿದೆ. ಆರೋಪಿಗಳನ್ನು ನಿನ್ನೆಯಿಂದನೂ ಸಹ ನಾವು ಘನ ನ್ಯಾಯಾಲಯಕ್ಕೆ ಕೇಳಿಕೊಂಡ್ವಿ. ಆರೋಪಿಗಳು ಹಾಜರು ಮಾಡಬೇಕು ಅಂತೇಳಿ ಘನ ನ್ಯಾಯಾಲಯವೂ ಸಹ ಅವರ ಆರೋಪಿ ಪರ ವಕೀಲರಿಗೆ ನಿರ್ದೇಶನ ನೀಡಿದ್ರು, ನೀವು ಆರೋಪಿಗಳನ್ನು ಹಾಜರುಪಡಿಸಬೇಕು ಅಂತೇಳಿ. ಈ ಥರ ನಿರ್ದೇಶನ ಮೇರೆಗೂ ಹೊರತಾಗಿಯೂ ಸಹ ಆರೋಪಿಗಳು ನಿನ್ನೆಯಿಂದ ಹಾಜರಾಗಿರಲಿಲ್ಲ. ಇಂದು ಬೆಳಗ್ಗೆನೂ ಸಹ ಹಾಜರಾಗಿರಲಿಲ್ಲ. ಇಂದು ಬೆಳಗ್ಗೆನೂ ಸಹ ನ್ಯಾಯಾಲಯಕ್ಕೆ ನಾವು ನ್ಯಾಯಾಲಯದ ಗಮನಕ್ಕೆ ತಂದ್ವಿ. ತದನಂತರ 3 ಗಂಟೆಯಲ್ಲೂ ಸಹ ಹಾಜರಿಲ್ಲ. ನಾವು ಪ್ರಾರಂಭವಾದ ನಂತರ ಆರೋಪಿಗಳು ಬಂದು ನ್ಯಾಯಾಲಯದಲ್ಲಿ ಸಾರ್ವಜನಿಕರ ಜೊತೆಯಲ್ಲಿ ಅಸಭ್ಯವಾಗಿ ನಿಂತ್ಕೊಂಡಿದ್ದಾರೆ ಅಂತೇಳಿ ನಮ್ಮ ವಕೀಲರು ದೂರನ್ನು ನೀಡಿರ್ತಾರೆ. ನಂತರ ಘನ ನ್ಯಾಯಾಲಯದ ಆದೇಶದ ಮೇರೆಗೆ ಆರೋಪಿಗಳು ಆರೋಪಿತರ ಕಟಕಟೆಯಲ್ಲಿ ನಿಲ್ಲುವುದಕ್ಕೆ ಆದೇಶ ಮಾಡಿದ್ರು. ತದನಂತರ ಆರೋಪಿಗಳು ಕಟಕಟೆಯಲ್ಲಿ ನಿಂತ್ಕೊಂಡಿದ್ರು. ಈ ರೀತಿ ನ್ಯಾಯಾಲಯದಲ್ಲಿ ಸರಿಯಾದ ರೀತಿಯಲ್ಲಿ ಯಾವ ರೀತಿ ಇರಬೇಕು ಅಂತೇಳಿ ಅವ್ರಿಗೆ ನಿರ್ದೇಶನ ನೀಡಿರ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಕ್ಷಮೆ ಯಾಚನೆ ಕೇಳಿರ್ತಾರೆ. ಅವರ ವಕೀಲರು ಸಹ ಆರೋಪಿಗಳ ಪರವಾಗಿ ಕ್ಷಮೆ ಕೇಳಿರ್ತಾರೆ. ನ್ಯಾಯಾಲಯದ ಮುಂದೆ ಅವರ ವರ್ತನೆ ಯಾವ ರೀತಿ ಇರೋದು ಅನ್ನೋದ್ರ ಬಗ್ಗೆ ನ್ಯಾಯಾಲಯದ ಮುಂದೆ ಕ್ಷಮೆ ಯಾಚಿಸಿರ್ತಾರೆ. ಒಟ್ಟಾರೆ ಇಡೀ ದಿನ ನಡೆದ ಸುದೀರ್ಘ ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಾಧೀಶರು ತೀರ್ಪನ್ನು ಸೋಮವಾರಕ್ಕೆ ಕಾಯ್ದಿರಿಸಿದ್ದಾರೆ. ಅಲ್ಲಿಯವರೆಗೆ ಪೊಲೀಸರ ಈ ಕಣ್ಣಾ ಮುಚ್ಚಾಲೆ ಆಟ ಮುಂದುವರಿಯಲಿದ್ದು ಸೋಮವಾರ ಅವರಿಗೆ ಜೈಲೋ ಅಥವಾ ಬೇಲೋ ಎಂಬುದು ಸ್ಪಷ್ಟವಾಗಲಿದೆ.